ನಾಲೇಜದ ಬೆಲೆ ಯಾವಾಗ ಗೊತ್ತಾಗ್ತದ ಒಂದು ಬರೋದು ಫೇಲ್ ಆಗನ ಗೊತ್ತಾಗ್ತದ. ಓಹೋ ಹೋ ಹೋ ನಾ ಎಷ್ಟು ಹಿಂದದಿನಲ್ಲ ಅಂತೇಳಿ ಅಲ್ಲಿ ತನಕ ಒಟ್ಟ ಗೊತ್ತಾಗಲ್ಲ. ಅದಕ್ಕೆ ದಯಮಾಡಿ ಅಂದ್ರೆ ಆ ಫೇಲ್ಯೂರ್ ಅನ್ನೋ ಪದ ಜೀವನದ ಬರಬಾರ್ದು. ಮತ್ತು ಏನೋ ಒಂದು ಎಲ್ಲರಿಗೆ 4 ಎಕ್ಸಾಮ್ ಬರೆದು ಫೇಲ್ ಆಗೋಣ ರಿಸಲ್ಟ್ ಬರ್ತಲ್ಲ ಅದನ್ನೂ ರಿಸಲ್ಟೇ. ಒಂದೇ ಎಕ್ಸಾಮ್ಗೆ ರಿಸಲ್ಟ್ ಬರ್ತಲ್ಲ ಅದನ್ನೂ ರಿಸಲ್ಟ. ದ ವೇ ಆಫ್ ಡಿಫ್ರೆನ್ಸ್ ಏನು ಗೊತ್ತನ್ರಿ, 4 ಎಕ್ಸಾಮ್ ಬರ್ದಕ್ಕರ 4 ವರ್ಷ ಟೈಮ್ ಸ್ಪೆಂಡ್ ಮಾಡ್ತೀರಿ, ವರ್ಷಕ್ಕೆ 4 ಲಕ್ಷ ರೂಪಾಯಿ ಸಂಬಳ ಲಾಸ್ ಮಾಡ್ಕೋತೀರಿ. ಈಜ್ಕೊಲ್ಟು 16 ಲಕ್ಷ ಸಂಬಳ ಲಾಸ್ ನಿಮ್ಮದೇ ಆಗ್ತದೆ. ಅವ ಸಣ್ಣ ಹುಡುಗ ಅಂದ್ರೆ ಫಸ್ಟಿಗೆ ಬರೋದು ಪಾಸ್ ಆದ್ನಂದ್ರೆ ನಿಮ್ಕಿಂತ ಆದಾಯ ಒಂದು ಹೆಚ್ಚಿಗೆ ಆಯಿತು ಅಂದಂಗೆ. ನೀವು ಈ ವರ್ಷ ತಪ್ಪು ಮುಂದಿನ ವರ್ಷ ನೌಕರಿ ಮಾಡ್ಕೊಂಡ್ರಿ ಅಂದ್ರೆ ನಿಮ್ಮದು ಲಾಸ್, ನನಗಲ್ಲ ರೀ. ಯಾಕೆ ಹೇಳಿ ನೋಡೋಣ, ಒಂದು ವರ್ಷದ ಪಗಾರ ಅಂದ್ರೆ ಮಿನಿಮಮ್ 4 ಲಕ್ಷ ಬರ್ತದೆ ನಿಮಗೆ ಸರ್ಕಾರದ್ದು. ಅದರ ನೀವೇಟು ಉಳಿಸ್ಕೊತಿರೋ ನನಗೇಟು ಕೊಡ್ತಿರೋ ಅದು ಸೆಕೆಂಡ್ರಿ, ಆಮೇಲೆ ಲೆಕ್ಕ ಮಾಡೋಣ ಇಬ್ರು ಕೂತು. ಹ್ಞೂ ರೀ, ಲಾಸ್ ನಿಮ್ಮದೇ ಇಲ್ಲ ಹೇಳ್ರಿ. ಆ ನೌಕರಿಗೆ ಅಲ್ಲಿ ಕೊಡುವ ಪಗಾರ ನೋಡೇ ಓದ್ರಿ ಅಂತ ಹೇಳ್ತೀನಿ ನಾನು. ಕರೆಕ್ಟೇ? ನೀವೆಲ್ಲ ಮಾಡೋದು ಮತ್ತು ಈ ಪಗಾರ ಸಲುವಾಗಿನ ಓದಾಕತ್ತೀರಿ ಇಲ್ಲ. ನೀವು ಒಂದು ಪೇಪರ್ ಹಿನ್ನಡೆ ಆಯಿತು ಅಂದ್ರೆ ನಂದು ಇಟ್ಟು ಲಾಸ್ ಆಯ್ತು ಅನ್ನೋ ಫೀಲ್ ಬರ್ಬೇಕು ನಿಮಗೆ. ನೀವು 10 ರೂಪಾಯಿ ಕಳ್ಕೊಂಡಕ್ರೆ ಚಿಂತೆ ಮಾಡ್ತೀರಿ, 4 ಲಕ್ಷ ಕಳ್ಕೊಳಕತ್ತೀನಿ ಅನ್ನೋ ಫೀಲೇ ಇಲ್ಲ ನಿಮಗೆ ಒಟ್ಟ. ಎಲ್ಲೇರ ಸುಮ್ಮ ಹೋಗಾಕ್ರೆ ಕಿಸೆದಾಗಿಂದ 10 ಕಳೆದಿತ್ತು ಅಂದ್ರೆ ಇವತ್ತು 10 ರೂಪಾಯಿ ಕೊಡೋದು ಅಂತ ಹೇಳ್ತೀವಿ. ರಾಜ 4 ಲಾಖ ಕಳ್ಕೊಳ್ಕತ್ತೀರಿ.